ಬಹಳಷ್ಟು ಮನೆಗಳಲ್ಲಿ ಹಣವಿದ್ದರೂ ನೆಮ್ಮದಿಯಿಲ್ಲ, ಲಾಭವಿದ್ದರೂ ಉಳಿಯುವುದಿಲ್ಲ. ಕೆಲವರ ಬದುಕಿನಲ್ಲಿ ಏನು ಮಾಡಿದರೂ ಬೆಳೆವಂತೆಯಿಲ್ಲ. ಯಾಕೆ ಗೊತ್ತಾ? ಇವು ನಗ್ನವಾಗಿ ಕಾಣದ, ಆದರೆ ಮನೆಗೆ ನುಗ್ಗುವ ದೋಷಗಳು. ನಾವು ನಮ್ಮ ಮನೆಯ ಆಚರಣೆಗಳಲ್ಲಿ, ಶುದ್ಧತೆಯಲ್ಲಿ, ದೇವರ ಸೇವೆಯಲ್ಲಿ ಮತ್ತು ನೈತಿಕ ಜವಾಬ್ದಾರಿಯಲ್ಲಿ ಮಾಡುವ ಕೆಲವು ಸಣ್ಣ ತಪ್ಪುಗಳು ದರಿದ್ರತೆಯ ಆಹ್ವಾನವಾಗುತ್ತವೆ. ಈ ತಪ್ಪುಗಳು ನಿತ್ಯದ ಬದುಕಿನಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸದೆ ಬಿಟ್ಟುಕೊಳ್ಳುವವು. ಆದರೆ ಶಾಸ್ತ್ರ, ವಾಸ್ತುಶಾಸ್ತ್ರ, ಧರ್ಮಗ್ರಂಥಗಳು ಎಲ್ಲವೂ ಇವುಗಳನ್ನು ಎಚ್ಚರಿಕೆಯಿಂದ ತಪ್ಪಿಸಬೇಕೆಂದು ಎಚ್ಚರಿಸುತ್ತವೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸಮಾಡಬೇಕು ಎಂದರೆ ಈ ಅಜ್ಞಾನ ತಪ್ಪುಗಳನ್ನು ತಿದ್ದಲೇಬೇಕು. ದೇವರ ಕೋಣೆಯ ಅಶುಚಿತ್ವ. ನಿತ್ಯ ಪೂಜೆ ಮಾಡದೆ ದೇವರ ಸೇವೆಯನ್ನು ನಿರ್ಲಕ್ಷ್ಯ ಮಾಡುವುದು. ದೇವರ ಮುಂಭಾಗ ಜಗಳ ಅಥವಾ ಕೆಟ್ಟ ಮಾತುಗಳನ್ನು ಮಾತನಾಡುವುದು. ಮುರಿದ ಮೂರ್ತಿ ಅಥವಾ ಹಳೆಯ ಚಿತ್ರದಿಂದ ಪೂಜೆ ಮಾಡುವುದು. ನೈವೇದ್ಯವನ್ನು ನೆಲದ ಮೇಲೆ ಇಡುವುದು. ಪೂಜೆಯ ನಂತರ ದೀಪವನ್ನು ನಂದಿಸುವುದು. ದೇವಾಲಯದ ಹೂವು ಅಥವಾ ಪ್ರಸಾದವನ್ನು ಕಸಕ್ಕೆ ಹಾಕುವುದು. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕಸದ ಡಬ್ಬಿ ಇಡುವುದು. ಪೂರ್ವ ದಿಕ್ಕಿನಲ್ಲಿ ಬೆಳಕು ಬಾರದಂತೆ ಪರದೆ ಹಾಕುವುದು. ತುಂಡಾದ ಬಟ್ಟೆ ಅಥವಾ ಮುರಿದ ಪಾತ್ರೆಗಳನ್ನು ಉಪಯೋಗಿಸುವುದು. ಮನೆಯೊಳಗೆ ಬಿದ್ದ ಕೂದಲು ಅಥವಾ ಹಾಳಾದ ಹೂವುಗಳನ್ನು ಇಟ್ಟುಕೊಳ್ಳುವುದು. ಹಳೆಯ, ಮುರಿದ ಚಪ್ಪಲಿಗಳನ್ನು ಮನೆಯೊಳಗೆ ಇರಿಸುವುದು. ಬಡವರನ್ನು ಅವಮಾನಿಸುವುದು ಅಥವಾ ನಿರ್ಲಕ್ಷ್ಯ ಮಾಡುವುದು. ತಾಯಿ ತಂದೆ ಅಥವಾ ಹಿರಿಯರನ್ನು ಅವಮಾನಿಸುವುದು. ಮನೆಯಲ್ಲಿ ಅಕ್ರಮ ಹಣ ಅಥವಾ ದುಷ್ಟ ಸಂಪತ್ತು ಇಡುವುದು. ಹಣವನ್ನು ನೆಲದ ಮೇಲೆ ಅಥವಾ ಪಾದದ ಹತ್ತಿರ ಇಡುವುದು. ಪರ್ಸು ಅಥವಾ ಹಣದ ಚೀಲದಲ್ಲಿ ಹಳೆಯ ಬಿಲ್ಲುಗಳನ್ನು ಹಾಗೂ ಕಸದ ಚೀಟಿಗಳನ್ನು ಇಡುವುದು. ಸಾಲದ ಪಟ್ಟಿ ಅಥವಾ ಲೆಕ್ಕದ ಪುಸ್ತಕವನ್ನು ದೇವರ ಮುಂದೆ ಇಡುವುದು. ಮನೆಯ ಬಾಗಿಲು ಒರೆಯಲಾಗದಂತಿದ್ದರೆ ಅಥವಾ ಮುರಿದಿದ್ದರೆ ಶೌಚಾಲಯವು ಪೂಜಾ ಕೋಣೆಗೆ ಹತ್ತಿರ ಇಡುವುದು. ಮನೆಯೊಳಗೆ ಯಾರಿಂದ ಬಂದವೋ ಗೊತ್ತಿಲ್ಲದ ವಸ್ತುಗಳನ್ನು ಇಡುವುದು. ಹಣ ಅಥವಾ ಧನ್ಯ ವಸ್ತುಗಳನ್ನು ಅಶುದ್ಧ ಚೀಲದಲ್ಲಿ ಇಡುವುದು. ಮನೆ ತುಂಬಾ ಕಪ್ಪು ಬಣ್ಣದ ವಸ್ತುಗಳಿಂದ ತುಂಬಿಸಿಕೊಂಡಿರುವುದು. ದೇವರಿಗೆ ಅರ್ಪಿಸಿದ ಹೂವುಗಳನ್ನು ಮರುಬಳಕೆ ಮಾಡುವುದು. ದೇವರ ಬಟ್ಟೆ ಅಥವಾ ಧಾರ್ಮಿಕ ವಸ್ತುಗಳಿಗೆ ನಿರ್ಲಕ್ಷ್ಯ. ಶುಭ ಕಾರ್ಯ ಅಥವಾ ಪ್ರಾರ್ಥನೆ ಇಲ್ಲದೆ ದಿನ ಆರಂಭಿಸುವುದು. ಅಹಂಕಾರದಿಂದ ಕುಟುಂಬದವರೊಂದಿಗೆ ವರ್ತನೆ ಮಾಡುವುದು. ತಿಂದ ಪಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ತೊಳೆಯದೇ ಇಡುವುದು. ರಾತ್ರಿ ಸಮಯಕ್ಕೆ ಅಡುಗೆ ಮಾಡದೆ ಮಲಗುವುದು. ಮನೆಯೊಳಗೆ ನಿನ್ನೆಯ ಕಸವನ್ನೇ ಇಟ್ಟುಕೊಳ್ಳುವುದು. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.